ಎರಡು ಇದು ಸಹ ಉಂಟು. ಏನು ಬೇಕು ಅಂತ ಹೆಂಡತಿಯಲ್ಲಿ ಗೊತ್ತೇ ಇರ್ತದೆ. ಹಾಗೆ ಇದನ್ನೆಲ್ಲ ತಂದದ್ದು. ಇದನ್ನು ಹೇಗೆ ಕೇಳಿದ್ದೀನಿ ನೋಡಿ. ನೀನೆಂತ ಕೊಡ್ತೀನಿ? ನಿನ್ನ ನಿರೀಕ್ಷೆ ಮಾತ್ರ ಜಾಸ್ತಿ. ಹಾಗೆ ನಮ್ಮ ವಿ ಎ ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಮಾಡಲಿಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ದೂರ அப்போ அம்மா பாட பெட்டு டப்பாந்து பாடு டப்பு பாடு என்ன பால நிஷிகா என்ன நிஷிகா ರೇಂಜರ್ ಬದರ ನಿವಿಕಾ ಎನ್ನ ಬಾಲ ನಿವಿಕಾ ಈತ ಸಮಯ ಇರ್ತಕ್ಕಂಥ ನಿವಿಕಾ ಹಾಯ್. ಇದು ಯಾರು ಗೊತ್ತುಂಟು, ಅವತ್ತೊಂದು ನಾನೊಂದು ವ್ಲಾಗಲ್ಲಿ ಹಾಕಿದ್ದೆಲ್ಲ ತೆಲಿಕೆದ ಬೊಳ್ಳಿ ಅಂತೇಳಿ, ಅಂದ್ರೆ ತುಂಬಾ ಸ್ಮೈಲ್ ಮಾಡ್ತಾರೆ ನೋಡಿ ಅಂತೆ. ಅವರ ಫೇಸ್ ಎಷ್ಟು ದೊಡ್ಡದಿದ್ಯಾ ಅಷ್ಟೇ ಹಳ್ಳುಗಳು ತುಂಬಾ ಇದೆ ನೋಡಿ ಅಂತೆ, ಬಾಯಿ ತುಂಬಾ. ಚಂದದ ಚಕೋರಿ ನೋಡಿ ಅಂತೆ. ಇಡಬಲೆ ಯಜಮಾನ್ರೆ ಹಾಯ್. ಹಾಯ್. ದೂರ ಹೋಗುದು? ನಾವೊಂದು ನಮಗೆ ಪರ್ಚೇಸ್ ಉಂಟು ಮಾಡ್ಲಿಕ್ಕೆ. ಹೌದಾ? ಹಾಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ಒಂದು ಸ್ವಲ್ಪ ಬಟ್ಟೆ ಎಲ್ಲ ಆಗ್ಬೇಕು, ಹಾಗೆ ಹೋಗ್ತಾ ಇರೋದಾ? ಓಕೆ. ನಾವು ಅಲ್ಲಿ ಮಾಲಿಗೆ ಹೋಗುವ, ಅಲ್ಲಿ ಆಟ ಆಡ್ಲಿಕ್ಕೆ ಎಂತೆಲ್ಲ ಇತ್ತು, ಅಲ್ಲಿ ಇತ್ತು ಸ್ವಲ್ಪ. ಆದ್ರೆ ಅವತ್ತು ನೋಡಿದಾಗೆಲ್ಲ ಇಲ್ಲ ಆಯ್ತು, ಇವಾಗೆಲ್ಲ ಚೇಂಜ್ ಅಲ್ಲ ಹಾಗೆ ತೆಗ್ದು ಕೊಡ್ತೀರಾ ನಂಗ? ಒಂದು ಸೀರೆ ತೆಗೆದು ಕೊಡುವ ಅಂತ. ಹೌದಾ? ನಾಳೆ ನಮ್ದು ವೆಡ್ಡಿಂಗ್ ನೋಡಿ ಸರಿ ಆಯ್ತಾ? ಯಾಪ ನೋಡ ನಿಮ್ಮ ಮುಖ. ಒಂದು ಸೀರೆ ತೆಗೆದು ಕೊಡುವ ಅಂತ. ಅಷ್ಟೇಯಾ? ಅಷ್ಟೇ. ಈಗ ನಮ್ಮ ವ್ಯವಸ್ಥೆಗೆ ಅಷ್ಟೇ, ನಾವು ವ್ಯವಸ್ಥೆಗೆ ತಕ್ಕ ನಡೆಯುವವರಲ್ಲ. ನೋಡಿ ಅಲ್ಲಿ ಮಗಳದ್ದು. ಎಂತ ಮಗಳ? ನಿಮಗೆ ಇಲ್ಲೂ ತೆಗ್ದು ಕೊಡುದಿಲ್ವಾ? ಬರ್ಡೇಗೆ ತೆಗ್ದು ಕೊಡುದಂತೆ ಅಪ್ಪನ ನೋಡಂತೆ. ಅದು ಅಪ್ಪ ಮೇಲೆ ಕೈ ಹಾಕೋರ, ಅದು ನಿಮಗ? ನೀನೆಂತ ಕೊಡ್ತೀನಿ? ನಿನ್ನ ನಿರೀಕ್ಷೆ ಮಾತ್ರ ಜಾಸ್ತಿ. ಔಟ್ ಗೋಯಿಂಗ್ ಕಮ್ಮಿಯ. ನಾನಿಲ್ಲ, ನಿಮಗೆ ನಾನು ಕೊಡ್ತೇನೆ ಆಯ್ತಾ? ನಿಮಗೆ ಇಷ್ಟ ಆಗ್ಬೋದು. ಎಂತ ಗೊತ್ತುಂಟಾ, ನಾನು ಕೊಡ್ತೇನೆ, ಇದು ಕಾಕಿ ಡ್ರೆಸ್ ಕೊಡ್ತೇನೆ ಆಯ್ತಾ? ಯಾಕೆ ಗೊತ್ತುಂಟ, ನನ್ನ ಗಂಡನ ಡ್ರೈವರ, ಅದಕ್ಕೆ ನಿಮಗೆ ಕಾಕಿ ಡ್ರೆಸ್ ಬೇಕಾಗ್ತದಲ್ಲ, ಅದಕ್ಕೆ ಯೂನಿಫಾರ್ಮ್ ತರ, ಅದಕ್ಕೆ ನಾನು ನಿಮಗೆ ಅದನ್ನೇ ತೆಗೆದು ಕೊಡ್ತೇನೆ. ಆದಿತಾ? ರೂಪಾಯಿಯಲ್ಲಿ ಸುಧಾರಿಸಿದ ಯಾವುದು ಅಂತ ನೋಡಿ. ಇಲ್ಲ ಆಯ್ತಾ, ನೋಡುವ ಕೊಡುವ, ನೋಡುವ ಗೈಸ್. ನಂಗೆ ಅವರು ಸೀರೆ ತೆಗೆದು ಕೊಡ್ತೇನೆ ಅಂತ ಹೇಳಿದ್ದಾರೆ, ಇಲ್ಲಂತ ಬಿಡುದು ಬೇಡ. ನೋಡುವ ಅದು ಯಾವ ತರದ್ದು ಸೀರೆ ತೆಗೆದು ಕೊಡ್ತಾರೆ ಅಂತ. ನಂಗೆ ಕೂಡ ಇಷ್ಟ ಆಗ್ಬೇಕು. ಆಕ್ಚುಲಿ ಎಂತ ಗೊತ್ತಾ, ಸರ್ಪ್ರೈಸ್ ಆಗಿ ಇದು ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳಿದ್ರೆ, ಸರ್ಪ್ರೈಸ್ ಆಗಿ ಅದು ಮಾಡ್ಲಿಕ್ಕೆ ಮಕ್ಕಳಿದ್ದ ಕಾರಣ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡಬೇಕಾಗ್ತಲ್ಲ. ಈಗ ನಾವು ಒಬ್ಬೊಬ್ಬರೇ ಆದರೆ ಮನೆಯಲ್ಲಿ ಬಿಟ್ಟು ಹೀಗೆ ಬರುವುದಾದರೆ ಓಕೆ, ಹಾಗಾದರೆ ನಮಗೆ ಆ ರೀತಿ ಎಲ್ಲ ಮಾಡ್ಬೋದಿತ್ತು. ಸೊ ಈಗ ನಾವು ಜೊತೆಯಲ್ಲೇ ಹೋಗಿ ಜೊತೆಯಲ್ಲೇ ಪರ್ಚೇಸ್ ಮಾಡ್ತೇವೆ. ನೋಡುವ ಯಾವುದೆಲ್ಲ ತೆಗೆಯುದು ಅಂತ. ನನಗೊಂದು ಸಿಂಪಲ್ ಆಗಿರುವಂಥ ಸ್ಯಾರಿ ಇಷ್ಟ, ಒಂದು ಉಡ್ಬೇಕು ಅಂತ ಒಂದು ಆಸೆ. ನೋಡುವ ಏನೆಲ್ಲ ಆಗ್ತದೆ ಅಂತ ಅಲ್ವಾ ಗೈಸ್. ಎಂತ ಗೊತ್ತಂತ, ನೀನು ಕೊರೆಪಟ್ಟು ಅಂತ ಆ್ಯಕ್ಚುಲಿ ಉಂಟು ನನಗೆ, ಅದು ತೆಗೆದು ಕೊಡಬೇಕು ಇದು ತೆಗೆದು ಕೊಡಬೇಕು ಅಂತ. ಆದರೆ ಮತ್ತೆ ಕೂಡ ಆಗ್ತದೆ, ವೇಸ್ಟ್ ಅಲ್ಲ ಸುಮ್ಮನೆ. ಯಾಕೆ ಎಂತಕ್ಕೆ ನಾವು ಉಡ್ತೇವಲ್ಲ. ನೋಡಿ ನೀವು ನೋಡಿ ಗೈಸ್, ನೀವು ಲೆಕ್ಕ ಹಾಕಿ ಅವರಿಗೆ ಆಗುವಾಗ ವೇಸ್ಟ್, ನಮಗೆ ಆಗುವಾಗ ವೇಸ್ಟ್ ಅಂತ. ಥಿಂಕಿಂಗ್ ಇಬ್ಬರದು ಒಂದೇ ರೀತಿ ಅಂತ ಇರ್ತಾರಲ್ಲ, ಸುಮ್ಮನೆ ಅದೆಲ್ಲ ಸುಮ್ಮನೆ. ಹಾಗಾದ್ರೆ ಅವರಿಗೆ ನಿಜವಾಗ್ಲಿಲ್ವಾ ಆಸೆ ಉಂಟು? ಹಾಗಾದ್ರೆ ತೆಗೆದು ನನಗೆ ಕೂಡ ಒಂದು ಆಸೆ ಉಂಟು, ಆದರೆ ನಾನು ಸೆಲೆಕ್ಟ್ ಮಾಡಿದ ಡ್ರೆಸ್ ಅವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಗೈಸ್. ನನ್ನ ಒಂದು ಟೇಸ್ಟೇ ಬೇರೆ, ಅವರ ಒಂದು ಟೇಸ್ಟ್ ಬೇರೆ. ಎಂತ ಮಾಡೋದು ಹೇಳಿ ಅಂತ ನೀವೇ ಅಲ್ವಾ? ಓ ನೋಡುವ ಯಾರು ಏನು ತೆಗೆದು ಕೊಡ್ತಾರೆ ಅಂತ ನೋಡುವ, ಗೊತ್ತಾಯ್ತಾ?
ನಂಗೆ ಇಷ್ಟ ಆದ್ದನ್ನು ನಾನು ಕೊಡ್ತೇನೆ ಗೈಸ್ ಅವರಿಗೆ. ಶಾಪಿಂಗ್ ಎಲ್ಲ ಆಯ್ತು. ಇವಾಗ ನೋಡುವ ಏನೆಲ್ಲ ತೆಗೆದಿದ್ದಾರೆ, ಯಾರು ಏನು ತೆಗೆದಿದ್ದಾರೆ ಅಂತ ನೋಡುವ. ಆ್ಯಕ್ಚುಲಿ ಇದರಲ್ಲಿ ಗೊತ್ತಾಗ್ತದೆ ಯಾರ ಮನಸ್ಸು ವಿಶಾಲವಾಗಿದೆ ಅಂತೆಲ್ಲ ಗೊತ್ತಾಗ್ತದೆ. ನೋಡೋಣ ಆಯಿತಾ. ಹಾಗೆ ನಮ್ಮ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಮಾಡಲಿಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶಾಪಿಂಗ್ ಎಲ್ಲ ಆಯ್ತಾ ನಿಮ್ಮದು? ನಮ್ದು ಶಾಪಿಂಗ್ ಎಲ್ಲ ಆಯ್ತಾ? ನಿಮ್ಮ ಶಾಪಿಂಗ್ ನಾನು ಕೂಡ ಮಾಡಿದ್ದೇನೆ. ಆಯ್ತಾ? ನೀವು ನನಗೆ ಶಾಪಿಂಗ್ ಎಲ್ಲ ಚಂದ ಮಾಡಿದ್ರೆ ಹೇಗೆ? ಈಗ ಅಲ್ಲ ಗೋಲ್ಡ್ ಮಾಲ್ ಮಾಡಿದ್ರಾ? ಶಾಪಿಂಗ್ ಎಲ್ಲ ಆಯ್ತಾ? ಶಾಪಿಂಗ್ ಎಲ್ಲ ಆಯ್ತಾ ಗೈಸ್. ಎಂತ ಅಂದ್ರೆ ನಮಗೆ ಶಾಪಿಂಗ್ ಮಾಡುವಾಗ ಕೆಲವೊಂದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಮೊದ್ಲಿದ್ ಅಂದರೆ ಇವಾಗ ಇದ್ದಲ್ಲ, ನಾವು ಆವಾಗ ಸ್ಟಾರ್ಟಿಂಗಲ್ಲಿ ಎಲ್ಲ ಡ್ರೆಸ್ ಪರ್ಚೇಸ್ ಮಾಡಿದ್ವಿ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಅವಾಗ ಡ್ರೆಸ್ ಎಲ್ಲ. ಆದರೆ ಈಗ ನಾವು ಪರ್ಚೇಸ್ ಮಾಡುವಾಗ ನಮಗೆ ಕೆಲವೊಂದೊಂದು ಎಕ್ಸ್ಪೀರಿಯನ್ಸಲ್ಲಿ ಸಾರಿ ಎಲ್ಲ ಪರ್ಚೇಸ್ ಮಾಡುವಾಗ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್, ಈಗ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆಗೋದು ಏನು ಅಂತ ಹೇಳಿದರೆ, ಇದು ನಿಮಗೆ ಅಂದರೆ ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಅದು ಇದು ಅಂದ್ಬಿಟ್ಟು ನೀವು ಸಾರಿ ಎಲ್ಲ ತೆಗೆದು ಕೊಟ್ಟಿದ್ದೀರಿ ನೀವು. ಅದು ನಿಮಗೆ ಇವತ್ತು ನೀವೊಂದು ಇವಾಗ ಮಕ್ಕಳೆಲ್ಲ ದೊಡ್ಡವರಾದ್ರಲ್ಲ, ಸ್ವಲ್ಪ ಆರಾಮಾಗಿ ನೀವು ತೆಗಿಲಿಕ್ಕೆ ನಿಮಗೆ ಆಯಿತು ಅಂತ ಅದರ ಅರ್ಥ ನಿಮಗೆ, ಗೊತ್ತಾಯ್ತಾ? ಹಾಗಾಗಿ ನನಗೆ ಚಂದದ ಸಾರಿ ತೆಗೆದು ಕೊಟ್ಟಿದ್ದೀರಲ್ಲ, ನೋಡ್ತೇನೆ ಮತ್ತೆ ಹೇಗೆ ಉಂಟು ಅಂತೇಳಿ. ಆಯ್ತಾ? ತುಂಬ ಚೆನ್ನಾಗುಂಟು, ತುಂಬ ಅಂದರೆ ತುಂಬ ಚೆನ್ನಾಗುಂಟು ಸಾರಿ. ನನಗೆ ಇಷ್ಟ ಆಗ್ಬೋದಾ? ನಿನಗೆ ಇಷ್ಟ ಆಗದ ಮತ್ತೆ? ಹೌದಾ? ನೋಡುವ ಅಟ್ಟಕ್ಕೆ ಏರಿಸುದಲ್ಲ. ಈಗ ನನ್ನ ಪ್ಯಾಂಟ್ ಶರ್ಟ್ ಇಲ್ಲ ಕತೆ ಏನಾಗುವ ಅಂತ ಗೊತ್ತಿಲ್ಲ. ನಿಮಗೆ ಕೂಡ ನಾನು ಚಂದದ ತೆಗೆದು ಕೊಟ್ಟಿದ್ದೇನೆ, ನಿಮಗೆ ಭಾರಿ ಖುಷಿ ಆಗ್ಬೋದು ಮಾತ್ರ. ನೋಡೋಣ ಆಯ್ತಾ, ಯಾರು ಹೇಗೆ ಮಾಡಿದ್ದಾರೆ ಅಂತ ನೋಡ್ಬೇಕು ಈಗ ಹೇಗುಂಟಂತ ಅಲ್ವಾ? ನೋಡುವ. ಇವರಿಗೆಲ್ಲ ವಿಡಿಯೋದಲ್ಲಿ ಕೂಡ ನಿಮಗೆ ಗೈಸ್ ನಾವೆಲ್ಲ ರಿವೀಲ್ ಮಾಡ್ತೇವೆ, ಯಾರ್ದು ಎಷ್ಟು ಇದೆ ಹೇಗಿದೆ ಅಂತೇಳಿ ನೋಡುವ. ಇದರಲ್ಲಿ ಗೊತ್ತಾಗ್ತದೆ ಅಲ್ವಾ? ಆದ್ರೆ ನನಗೊಂದು ಧೈರ್ಯ ಉಂಟಂತ. ಎಂತ ಗೊತ್ತುಂಟ ನನ್ನ ಗೈಸ್, ಎಂತ ಗೊತ್ತುಂಟ, ನನ್ನ ಡ್ರೆಸ್ ತುಂಬಾ ಚೆನ್ನಾಗಿರ್ಬೋದು. ಮಗ ಡ್ರೆಸ್ ಪರ್ಚೇಸ್ ಮಾಡಿದ್ದೇನೆ, ಅವರಿಗೆ ಗೊತ್ತಿಲ್ಲ ಯಾವುದು ಅಂತೇಳಿ. ಮೇ ಬಿ ಅವರಿಗೆ ಇಷ್ಟ ಆಗಿರ್ಬೋದು. ನನಗೆ ಅದರಲ್ಲಿ ಒಂದು ನೆನಪು ಉಂಟು, ಅದಕ್ಕೋಸ್ಕರ ನಾನೊಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೇನೆ. ಅದರಲ್ಲಿಲ್ಲ ನನಗೆ ಅವರು ನನ್ನನ್ನು ಇನ್ನು ನೋಡಲಿಕ್ಕೆ ಬಂದಿದ್ದಾರಲ್ಲ, ಆ ಹೊತ್ತಲ್ಲಿ ಒಂದು ಡ್ರೆಸ್ ಹಾಕಿದ್ರು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಗೈಸ್, ಅದಕ್ಕೋಸ್ಕರ ನನಗೆ ಅಂಥದ್ದೇ ಡ್ರೆಸ್ ಸಿಗಬೇಕು ಅಂತ. ಆದರೆ ಕಲರೆಲ್ಲ ಸಿಗಲಿಲ್ಲ ಗೈಸ್. ಅದೇ ಕಲರ್ ನಾನು ಅಂದ್ಕೊಂಡಿದ್ದೆ, ಅದು ಸಿಗಲಿಲ್ಲ. ಆದರೆ ನನಗೆ ಇವತ್ತು ನಿಜವಾಗ್ಲೂ ತಲೆ ಕೆಟ್ಟೋಯ್ತು ಗೈಸ್. ಇಂಥ ಗೊತ್ತುಂಟಾ, ಇವರು ನೋಡಲಿಕ್ಕೆ ಹೀಗಿದ್ದಾರಲ್ಲ, ಆ ಡ್ರೆಸ್ಸಿದ್ದು ಕತೆ ನೋಡಿದ್ದೀರಾ? ಅವರಿಗೆ ಡ್ರೆಸ್ ಯಾವುದು ಕಣ್ಣಿಗೆ ಹಿಡಿಲಿಕ್ಕಿಲ್ಲ. ನನಗೆ ಹುಡುಕಿ ಹುಡುಕಿ ನನಗೆ ಸಾಕಾಗಿದೆ. ನಾನು ಅಂದ್ಕೊಂಡಿದ್ದೆ ಇದು ಹೆಣ್ಣು ಮಕ್ಕಳಿಗೆ ಸೀರೆಯಲ್ಲಿ ಕಲರ್ ಚೇಂಜ್ ಇದ್ದು, ಗಂಡಸರಿಗೆ ಇಷ್ಟು ಕಷ್ಟ ಉಂಟದ ನನಗೆ ದೇವರಣಿಗೂ ಗೊತ್ತಿರಲಿಲ್ಲ ಗೈಸ್. ಡ್ರೆಸ್ ಎಲ್ಲ ತೆಗೆದಿದ್ದೇನೆ ಗೈಸ್. ಆದರೆ ಏನಾಗಿದೆ ಗೊತ್ತುಂಟಾ, ಡ್ರೆಸ್ ನನ್ನ ಡ್ರೆಸ್ ಆದರೆ ಇವರಿಗೆ ಇಷ್ಟು ಕಷ್ಟ ಆಗಲಿಲ್ಲ ಅಂತ ಕಾಣಬೇಕು. ಸ್ವಲ್ಪ ಹೊತ್ತಲ್ಲಿ ಬಂದಿದ್ದಾರೆ, ಅಷ್ಟು ಬೇಗ ಒಂದು ಅರ್ಧ ಗಂಟೆಯಲ್ಲಿ. ನನಗೆ 1.5 ಗಂಟೆ ಸಾಕಾಗಿದೆ ಗೈಸ್. ಅದನ್ನು ತೆಗೆದು ಹುಡುಕಿ 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 ಕಲರ್ ಸಿಕ್ಕಿದ್ರೆ ಅದು ಸಿಗೋದಿಲ್ಲ, ಅದು ಸಿಕ್ಕಿದ್ರೆ ಇದು ಸಿಗೋದಿಲ್ಲ. ಹಾಗಾಗಿ ನೋಡುವ ಹೇಗಿಲ್ಲ ಅವರು ತೆಗೆದಿರುವರು ಅಂತಲೇ ನೋಡುವ. ನನಗೆ ಅವರೇ ಮೋಸ ಮಾಡಿರುವಾರ ಅಂತ ಕಾಣ್ತದೆ. ಇಲ್ಲದ್ರೆ ನನಗೆ ಇಷ್ಟ ಆಗ್ತದೆ. ಅವರು ತಂದ ಕೂಡಲೇ ನನಗೆ ಇಷ್ಟ ಆಗೋದು ಕಡಿಮೆ ಆ್ಯಕ್ಚುಲಿ ಯಾವಾಗಲೂ. ಮತ್ತು ನಾನು ವೇರ್ ಮಾಡ್ತೇನಲ್ಲ, ಆವಾಗ ನನಗೆ ತುಂಬ ಇಷ್ಟ ಆಗಿರ್ತದೆ ಇಲ್ಲಿ ತನಕದ್ದು. ಇವತ್ತು ಏನೆಲ್ಲ ಆಗಿದೆ ಅಂತೇಳಿ ನೋಡೋಣ ನಾವು. ಆಯಿತಾ ಗೈಸ್? ಆಯಿತು, ಹೋಗುವ. VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್ ಉಂಟಲ್ಲ, ಯಾವತ್ತಿನಾಗೆ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಗೈಸ್, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಕೂಡ ನೀವು ಪ್ರೆಸ್ ಮಾಡಬೇಕು, ಓಕೆನಾ? ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಂಡು ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಓಕೆನಾ? ಆಯಿತಾ? ಎಂತ ಗೊತ್ತುಂಟಾ, ಬಂದ್ವಿ ನಾವು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಇಬ್ಬರ ಜೊತೆಯಲ್ಲೇ ಮಾಡಿದ್ವಿ. ಬಟ್ ಸೆಕ್ಷನ್ ಬೇರೆ ಬೇರೆ ಇತ್ತು.
ಸೊ ಒಬ್ಬರು ತೆಗೆದದ್ದು ಒಬ್ಬರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಇವಾಗ ನಾನು ಅದು ಬಂದು ಊಟ ಎಲ್ಲ ಮಾಡಿ ಮೀನು ಪದಾರ್ಥದಲ್ಲಿ ಗಮ್ಮತ್ತಲ್ಲಿ ಆದರೂ ಮನಸ್ಸು ತಡೆಯುವುದಿಲ್ಲ. ಎಂತ ಗೊತ್ತುಂಟ, ಏನು ತಂದಿರ್ಬೋದು ಅಂತ ಆಗ್ತಾಯಿಲ್ಲ. ಆ್ಯಕ್ಚುಲಿ ಮೊದಲೆಲ್ಲಾದರೆ ನಾವು ಏನು ಮಾಡ್ತಿದ್ದೇವೆ ಅಂದರೆ ಮೊದಲೇ ಓಪನ್ ಮಾಡಿ ನೋಡೋದು. ಈಗ ಅದರ ಹೊಟ್ಟೆ ತುಂಬ ತಾಳ ಆಗ್ತಿತ್ತು, ಹಾಗೆ ಹೊಟ್ಟೆಯಲ್ಲಿ ಊಟ ಮಾಡಿ ಎಲ್ಲ ಆಯಿತು. ಇದರಲ್ಲಿ ಇಬ್ಬರದ್ದು ಕೂಡ ಡ್ರೆಸ್ ಇದೆ, ಬಟ್ ಅವರವರದನ್ನು ಅವರವರೇ ನೋಡ್ಕೊಳ್ಳಿ ಹೇಗಾಗಿದೆ ಅಂತ. ಆದರೂ ನನಗೆ ಡೌಟು, ನೋಡೋ ಇವರ ಡ್ರೆಸ್ ಹೇಗಿದೆ ಅಂತಾರೆ. ಆದರೆ ಚಂದದೇ ತಂದಿರ್ತಾರೆ. ಆದರೆ ನಾನು ಅಂದ್ಕೊಂಡಿದ್ದೆ, ಒಂದು ಪ್ಲ್ಯಾನ್ ಹೇಳಿದ್ದೆ, ಅವರಿಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ನಾನು ತೋರಿಸ್ತೇನೆ. ಕಟ್ಟಾಗಿ ಎಂತ ಗೊತ್ತುಂಟ, ಶೋಕುಂಟು ನಮ್ಮ ಭಾಷೆಯಲ್ಲಿ ಹೇಳಿದೆ, ಚಂದ ಉಂಟು. ನನಗೆ ಒಂದು ಇಂಥದ್ದು ಸಿಂಪಲ್ ಸ್ಯಾರಿ ಬೇಕು ಅಂತೇಳಿ ಒಂದು ತುಂಬ ಆಸೆ ಇತ್ತು, ನನ್ನ ಹತ್ರ ಇಲ್ಲ ಇತ್ತು. ನೋಡಿ ಗೈಸ್, ತುಂಬ ಚಂದ ಉಂಟು, ಸಿಂಪಲ್ ಆಗಿರುವಂಥ ಸ್ಯಾರಿ ಬೇಕು ಅಂತ. ಇದು ಬ್ಲೌಸ್ ಪೀಸು ಕೂಡ ಇದೇ ರೀತಿ ಬರ್ತದೆ, ಚಂದ ಉಂಟಾಯ್ತಾ. ನನಗೆ ತುಂಬ ಇಷ್ಟ ಆಯಿತು ಇದೊಂದು ಸ್ಯಾರಿ. ಸಿಂಪಲಾಗಿ ಬೇಕು ಅಂತ ಹೇಳಿದ್ದೆ, ಹಾಗಾಗಿ ಸಿಂಪಲಾಗಿ ತಗೊಂಡಿದ್ದಾರೆ. ಆ್ಯಕ್ಚುಲಿ ಬೇರೆ ಸ್ಯಾರಿ ಎಲ್ಲ ಇತ್ತು, ಅದಕ್ಕೋಸ್ಕರ ಇದು ಕಲರ್ ಅಂತ ನನಗೆ ತುಂಬ ಖುಷಿ ಆಯಿತು. ಚಂದ ಉಂಟು, ಚಂದ ಉಂಟು ಗೈಸ್ ನೋಡಿ. ಗ್ರೀನಿಗೆ ಎಲ್ಲೋ ಮಿಕ್ಸ್ ನೋಡಿ, ಎಲ್ಲೋ ಮತ್ತು ಗೋಲ್ಡ್ ಹೇಗೆ ಕಾಣ್ತಿದೆ. ಇದನ್ನು ಇನ್ನೊಂದು ಸರಿ ವೇರ್ ಮಾಡಿ ತೋರಿಸ್ತೇನೆ. ನನಗೆ ತುಂಬ ಇಷ್ಟ ಆಯಿತು ನಿಮ್ಮದು, ಓಕೆನಾ? ಈಗ ಸಾರಿ ಹೇಗುಂಟು? ತುಂಬ ಚಂದ ಉಂಟು, ನನಗೆ ಇಷ್ಟ ಆಯಿತು. ಅದು ಇದುವರೆಗೆ ನಾನು ಆವಾಗಲೇ ಹೇಳಿದ್ದೆಲ್ಲ, ನೀವು ತರ್ತೀರಾ ತುಂಬ ರೇಟ್ ಇದ್ದೆಲ್ಲ ತಂದು ನನಗೆ ಏನಾಗ್ತದೆ ಅಂತ ಹೇಳಿದರೆ ಅದು ಅಷ್ಟು ಇಷ್ಟ ಆಗಿರೋದಿಲ್ಲ. ವೇರ್ ಮಾಡಿದಾಗ ತುಂಬ ಚೆಂದ ಕಾಣ್ತಿತ್ತು ಲುಕ್ ಎಲ್ಲ ಹಾಗೆಲ್ಲ. ಹಾಗೆ ನಾನು ನಿಮಗೊಂದು ಪ್ಲ್ಯಾನ್ ಹೇಳಿದ್ದೆ, ನಿಮಗೆ ನನಗೊಂದು ಈ ಥರದ್ದೊಂದು ಆಸೆ ಇದೆ ಅಂತ. ಸೊ ನೀವು ನನಗೆ ಅದೇ ಥರ ತಂದ್ರಿ ನೋಡಿ. ಸಿಂಪಲ್ ಸ್ಯಾರಿ ಬೇಕು ಅಂತ ಇತ್ತು ನನಗೆ, ಸೊ ಸಿಂಪಲ್ ಸ್ಯಾರಿ ತಂದಿದ್ದೀರಿ. ಇದು ಉಡುವಾಗಂತೂ ತುಂಬ ರಿಚ್ ಲುಕ್ ಕೊಡ್ತದೆ. ಹಾಗೆ ಇದು ನನ್ನ ಯೆಲ್ಲೋ ಕಲರ್ ನನ್ನ ಹತ್ರ ಇಲ್ಲ ಇತ್ತು, ಈ ಯೆಲ್ಲೋ ಇಲ್ಲ ಇತ್ತು ನನ್ನ ಹತ್ರ, ಅದಕ್ಕೋಸ್ಕರ. ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬ ಆಸೆ ಇತ್ತು, ತುಂಬ ದಿವಸದಿಂದ ನಿಜವಾಗ್ಲೂ ನಾನು ಈ ಕಲರನ್ನು ಆಸೆ ಪಡ್ತಿದ್ದೆ. ನನಗೆ ಇಂಥದ್ದೊಂದು ಸಿಕ್ಕಿತು, ಅದಕ್ಕೆ ಇಷ್ಟ ಆಯಿತು. ಓಕೆನಾ? ಇವಾಗ ನಾನು ನಿಮಗೆ ತಂದಿರುವೆ, ಗೊತ್ತಾಯ್ತಾ? ಅದು ನಿಮಗೆ ಇಷ್ಟ ಆಗಿದ್ದಿಲ್ವ ಅಂತ ನೋಡಬೇಕು ನೀವು. ಬಟ್ ಯಾವುದು ತಂದಿರುವೆ ಅಂತ ನೀವು ಹೇಳಿ ನೋಡೋಣ. ನನ್ನಲ್ಲೇ ಏನಂತ ಹೇಳಿದ್ರೆ, ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಇವಾಗ ನಾನು ನಿಮಗೆ ತಂದಿದ್ದೇನೆ, ಆಯಿತಾ? ಯಾವಾಗಲೂ ನಾನು ಅಂದ್ಕೊಂಡಿದ್ದೆ ನಿಮಗೆ ಅಂದರೆ ನಾನು ಕೊಡೋ ಗಿಫ್ಟ್ ನಿಮ್ಮ ಜೊತೆಯಲ್ಲೇ ಇರಬೇಕು ಏನಾದರೂ ಅಂತ ಒಂದು ಥಿಂಕಿಂಗ್ ಲೆವೆಲ್ ಇತ್ತು. ಮತ್ತು ನೀವು ಹೋಗುವಾಗ ನನ್ನೊಂದು ಚಲ್ಲು ಮಾಡಿದ್ರಲ್ಲ, ಅದಕ್ಕೋಸ್ಕರ ಅದು ಬೇರೆ. ನನ್ನ ಲೆಕ್ಕದಲ್ಲಿ ಒಂದು ವಿಷಯ, ನನ್ನ ಲೆಕ್ಕದಲ್ಲಿ ಎಂತ ಗೊತ್ತುಂಟಾ, ಅದು ಒಂದು ಖಾಕಿ ಶರ್ಟ್ ಆಗಿರ್ಬೋದು 300 ರೂಪಾಯಿ ಅಷ್ಟೇ ಆಗಿ, ನೀನು ಅದನ್ನೇ ತರೋದು. ಆಕ್ಚುಲಿ ಎಂತ ಗೊತ್ತಾ, ನಾನು ಅದೇ ಪ್ಲಾನ್ ಮಾಡಿದ್ದೆ ನಿಜವಾಗ್ಲಾದ್ರು, ಅದೇ ಪ್ಲಾನ್ ಮಾಡಿದ್ದೆ ನಾನು. ಎಂತ ಗೊತ್ತಾ, ಅದೇ ತಗೊಂಡು ಬರೋಣ. ನಿಮ್ಮ ಮೈ ಮೇಲೆ ಯಾವತ್ತು ಇರ್ತಲ್ಲ, ನೀವು ಯಾವತ್ತು ಕೆಲಸ ಮಾಡ್ತಾ ಇರ್ತೀರಲ್ಲ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ತನಕ. ಸೊ ನಿಮ್ಮ ಜೊತೆನೇ ನಾನು ಇರ್ತೇನಲ್ಲ ಅಂದ್ಬಿಟ್ಟು ಅದೇ ಪ್ಲ್ಯಾನ್ ಮಾಡಿದ್ದೆ. ಮತ್ತು ನೀವು ನನ್ನ ಹತ್ರ ಹೇಳಿದ್ರಲ್ಲ, ನಿನ್ನದು ಇಷ್ಟೇ ಬಜೆಟ್ ಆಗಿರ್ಬೋದು ಹಾಗೆ ಹೀಗೆ ಅಂತ. ಇಲ್ಲ, ನಾನು ನಿಮಗೆ ಇಷ್ಟ ಆಗೋ ರೇಂಜ್. ಆ್ಯಕ್ಚುಲಿ ಎಂತ ಗೊತ್ತಾ, ನಾನು ತೆಗೆದ ಶರ್ಟ್ ನಿಮಗೆ ಇಷ್ಟ ಆಗೋದಿಲ್ಲ, ನನ್ನ ಟೇಸ್ಟು ನಿಮ್ಮ ಟೇಸ್ಟ್ ಇಷ್ಟ ಆಗೋದಿಲ್ಲ. ಆದರೂ ನಿಮಗೆ ಅಂಥದ್ದು ಬೇಕಾಗ್ತಲ್ಲ. ಸೊ ಇಬ್ಬರಿಗೂ ಏನು ಬೇಜಾರಾಗಬಾರ್ದು, ಆ ರೀತಿಯಾಗಿ ತಂದಿದ್ದೇನೆ. ನಿಮಗೆ ಇದು ಸರ್ಪ್ರೈಸ್ ಆಗಿ ಅನ್ನಿಸ್ಬೋದು, ಹೀಗೆ ಅಂತ. ಬಟ್ ನಾನು ನಿಮಗೆ ತಂದಿದ್ದೇನೆ. ನನ್ನದೊಂದು ಅದು ಆಸೆ ಇತ್ತಲ್ಲ, ನೀವು ಅವತ್ತೊಮ್ಮೆ 6 ಇಯರ್ ಬ್ಯಾಕ್ ಇದ್ರಲ್ಲ, ಆವಾಗಿದ್ದದನ್ನು. ಓಕೆನಾ? ದಿಗ್ ದಿಗ್ ದಿಗ್. ಇವಾಗ ನಿಮ್ಮ ಸರದಿ. ನಾನು ಈಗ ಒಂದು ವಿಷಯ, ಈಗ ಇದರಲ್ಲಿ ಕಾಗಿ ಶರ್ಟ್ ಇರುದು. ಹೌದಾ? ಹಾಗೆ ಹೇಳ್ತೀರಾ? ಆದರೂ ನೋಡಿ, ನಾನು ನಿಮಗೆ ಏನೆಲ್ಲ ತಂದಿದ್ದೇನೆ, ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೇನೆ ಅಂತ ನೋಡಿ. ನೋಡಿ ಗಾಯ್ಸ್, ಈಗ ಈಗ ನೋಡಿ, ವಾವ್, ನಾವು ಕಾಕಿ ಶರ್ಟ್ ಅಂತಲೇ ಅಂದ್ಕೊಂಡಿದ್ವಿ ಮಾರೆ. ಎಂತ ಉಂಟು? ಚಂದ ಉಂಟಾ? ಚಂದ ಉಂಟಲ್ಲ ಚಂದ ಉಂಟು, ಮೆಟೀರಿಯಲ್ ಎಲ್ಲ ನೋಡಿ ಚಂದ ಉಂಟು. ಆದ್ರೆ ಇದು ಸ್ಟಿಚ್ ಮಾಡಬೇಕಲ್ಲ, ಚಂದ ಉಂಟು. ಅದು ಯಾಕೆ ಗೊತ್ತುಂಟ ನಾನು ಹಾಗೆ ತಂದದ್ದು, ನಿಮಗೆ ಅದು ಅಂದರೆ ರೆಡಿಮೇಡ್ ಎಲ್ಲ ಸರಿ ಬರುವುದಿಲ್ಲಲ್ಲ, ಅದಕ್ಕೋಸ್ಕರ. ನನ್ನದೊಂದು ಆಸೆ ಇತ್ತು. ಎಂತ ಗೊತ್ತಾ, ನೀವು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಬಂದಿದ್ರಲ್ಲ,
ಆವಾಗ ಇದೇ ಥರದ್ದು ಶರ್ಟ್ ಹಾಕಿದ್ರಿ, ಇದರಲ್ಲಿ ಮಾತ್ರ ಕಲರ್ ಚೇಂಜ್ ಇತ್ತು, ಹಾಗಾಗಿ ಇದು ಕಲರ್ ಇದಕ್ಕೆ ಒಳ್ಳೆ ಹಿಡಿತದಾ? ಈ ಪ್ಯಾಂಟಿಗೆ ಈ ಶರ್ಟ್ ಒಳ್ಳೆ ಕಾಂಬಿನೇಷನ್. ಅಂದ್ರೆ ನಿನಗೂ ಒಂದು ಅರ್ಥ ಆಯ್ತು ಅಂತ ಕಾಣ್ತದೆ. ಹೇಗೆಂತ ಗೊತ್ತುಂಟಾ, ಅಲ್ಲಿ ಪ್ಯಾಂಟ್ ಶರ್ಟ್ ಹುಡುಕು ದೊಡ್ಡ ಕೆಲಸ ಮಾರೋದು. ಎಂತ ಎಷ್ಟು ಹೊತ್ತು ನಂಗೆಲ್ಲ ಆ್ಯಕ್ಚುಲಿ ಹುಡುಕುವಾಗ ನಿಮಗೆ ಇಷ್ಟ ಆಗಬೇಕು. ಪ್ಯಾಂಟ್ ಶರ್ಟ್ ಹುಡುಗ್ಲಿಕ್ಕೆ ನಮಗೆ ಆಗುದಿಲ್ಲ, ಮತ್ತೆ ನಿಮಗೆ ಆಗ್ತದೆ. ಇಲ್ಲ, ಎಷ್ಟು ಕಷ್ಟ ರಾಮ. ಅಂದ್ರೆ ಒಂದು ಸಿಗುದಿಲ್ಲ, ಅದು ಬೇರೆಯವರಿಗೆ ಸಿಗ್ಬೋದೇನೋ, ಆದ್ರೆ ನಿಮಗೆ ಅಂತ ಚೂಸ್ ಮಾಡೋದು ಭಾರಿ ಕಷ್ಟ ಇತ್ತು ಮಾರೆ. ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡೋದಾದ್ರೆ ಇಷ್ಟು ಕಷ್ಟ ಇಲ್ಲ ಆಯ್ತು ನನಗೆ, ಆ ರೇಂಜಿಗೆ ಬಂತು. ಆಯ್ತು, ಇನ್ನಿದೆ ಓಪನ್ ಮಾಡಿ. 3/4 ಇದೆ, 3/4 ತುಂಬಾ ಚೆನ್ನಾಗಿ ಉಂಟು ಮಾರೆ ಇದು. ಸಾಲಿಡ್ ಉಂಟು, ಎಂತ ಕಲೆಕ್ಷನ್ ನೋಡಿ, ಯಾರಿಗೆ ಸಿಗ್ಲಿಕ್ಕಿಲ್ಲ ಇದು ಎಲ್ಲ. ಇಷ್ಟ ಆಯ್ತಾ? ಥ್ಯಾಂಕ್ಸ್. ಆಯ್ತಾ, ವೆಲ್ಕಮ್. 2 ಇದು ಸಹ ಉಂಟು. ಇದನ್ನೆಲ್ಲ ತಂದದ್ದು, ಇದನ್ನ ಹೇಗೆ ಕೇಳಿದ್ದಿ? ನಂಗೆ ಏಸಿಗೆ ಇತ್ತು, ಅಲ್ಲಿ ಹೋಗಿ ನಂಗೆ ಏಸಿಗೆ ಇತ್ತು. ನಾನು ಮತ್ತೆ ಮೇಲೆ ಹೇಳಿದೆ, ಅದು ಹುಡುಗ ಇದ್ದಾಯ್ತಾ ಸಣ್ಣವ, ಅವನು ಕೂಡ ಇಲ್ಲ ಇದು ನೆಗಡಿದ, ಅವನು ಮತ್ತೆ ನೆಗಡಿದ. ಅವನಿಗೆ ಗೊತ್ತಾಯ್ತು ನನಗೆ ಅನ್ಕಂಫರ್ಟೇಬಲ್ ಆಯ್ತಂತ, ಮತ್ತೆ ಕೊಟ್ಟ. ಮಕ್ಕಳನ್ನು ಕಟ್ಟಿ ಇಟ್ಕೊಂಡಿದ್ದೆ ಅಲ್ಲ, ಹಾಗೆ ಏಸಿಗೆ ಆಗಲಿಲ್ಲ. ಹಾಗೆ ಅವನು ಸೈಜ್ ಎಲ್ಲ ಕೇಳಿದ, ನನಗೆ ಗೊತ್ತಿಲ್ಲ. ನಾನು ಅಂದಾಜಂತ ಹೇಳಿದೆ ಆಯ್ತಾ, ಅಷ್ಟು ಸಾಕಾಗ್ಬೋದು ಅಂತ. ಒಳ್ಳೆದುಂಟಾಯ್ತಾ ಇದನ್ನ? ಅಲ್ಲ ನೋಡಿ, ನೀನು ಈ ಕಂಪನಿಯಲ್ಲಿ ಹೇಗೆ ಗೊತ್ತದ್ದು ನಾನು ಇದನ್ನೇ ಹಾಕುವ ಅದು ಹೋಗಿಯೋರು ಯಾರು ಹೇಳ್ತೇನೆ. ಇವಾಗ ನೋಡಿ, ನನಗೆ ಮತ್ತು ನಿಮಗೆ ವ್ಯತ್ಯಾಸ ಎಂತ ಉಂಟು ಹೇಳಿ ಅಂತೆ. ಒಂದು ಹೆಂಡತಿ ತಾಯಿ ಆಗಲು ಸಾಧ್ಯ ಉಂಟು, ಹೌದಲ್ವಾ? ತನ್ನ ಮಗುವಿಗೆ ಏನೆಲ್ಲ ಆಗಬೇಕು ಏನೆಲ್ಲ ಬೇಡ ಅನ್ನೋದು ಗೊತ್ತಿರ್ತದೆ. ಸೊ ನಾನು ಇದರಲ್ಲಿ ಇಷ್ಟು ಡ್ರೆಸ್ ತಗೊಂಡು ಬಂದಿದ್ದೇನಲ್ಲ, ನೀವು ನನಗೆ ಎಂತ ತಗೊಂಡು ಬಂದ್ರಿ ಹೇಳಂತೆ. ಸಾರಿ 2 ತಂದ್ರಿ, ನನಗೆ ಇಷ್ಟ ಆಯಿತು ನಿಜವಾಗ್ಲಾದ್ರು. ಆದರೆ ಅದಕ್ಕೆ ಏನು ಬೇಕಾಗ್ತದೆ, ಸ್ಕರ್ಟ್ ಆಗಲಿ ಏನಾದರೂ ಫಾಲ್ಸ್ ಆಗಲಿ ಸಾರಿದು ಬೇಕಾಗ್ತದೆ ಅಂತ ನಿಮ್ಮ ಮೈಂಡಲ್ಲಿ ಓಡಲಿಲ್ಲ, ಅದು ಗೊತ್ತಾಯ್ತಾ? ಅದೇ ನಾನು ನನ್ನ ಹಸ್ಬೆಂಡ್ಗೆ ಇದೆಲ್ಲ ಬೇಕಾಗ್ತದೆ, ಬನ್ನಿ ಏನಾದರೆ ಇಲ್ಲಿ ಒಂದಿತ್ತು ಹೊಸತ್ತೊಂದು, ಅದಕ್ಕೋಸ್ಕರ ನಾನು ತರಲಿಲ್ಲ, ಹೌದಲ್ವಾ? ಹಾಗೆ ಯೋಚನೆ ಮಾಡಲಿಲ್ಲ ನೋಡಿ ಅಂತೆ. ಯಾಕಂದ್ರೆ ನಮಗೆಲ್ಲ ಅದು ಗೊತ್ತಾಗೋದಿಲ್ಲ ಅಂತ. ನಮಗೆ ಎಂತ ಅಂದ್ರೆ, ನಮಗೆ ನಾವು ನೋಡಿದ ಒಂದು ರೀತಿ ಮಾತ್ರ ಗೊತ್ತಿರ್ತದೆ, ಬೇರೆಲ್ಲ ಬೇಕಾದ್ರೆ ಅವ್ರು ತಗೊಂತಾರೆ ಮಾರೆ ಇಲ್ಲಿ ಆ ಥರ ಎಲ್ಲ. ಆದರೆ ಒಬ್ಳು ತಾಯಿ ಆದವಳು ಆಗಲಿ, ಒಬ್ಳು ಹೆಂಡತಿ ಆದವಳಾಗಲಿ, ಅವಳಿಗೆ ಇದೆಲ್ಲ ತಲೆಯಲ್ಲಿ ಓಡ್ತಾ ಇರ್ತದೆ. ಯಾರ್ಯಾರಿಗೆ ಏನು ಬೇಕು ಅಂತ ಹೆಂಡತಿ ಆದವಳಿಗೆ ಗೊತ್ತೇ ಇರ್ತದೆ. ಹಾಗೆ ನೋಡಿ, ನಮಗೆ ಮನೆಯಲ್ಲಿ ಯಾಕೆ ಹೆಂಗಸರು ಬೇಕು, ನಮಗೆ ಯಾಕೆ ಮದುವೆ ಆಗ್ಬೇಕಂತ ಈಗ ಅರ್ಥ ಆಗ್ತಾ ಇರೋದು. ಅವಾಗ ಅರ್ಥ ಆಗ್ಲಿಲ್ಲ ಅಲ್ವಾ? ಅವಾಗ ನಾವು ಮಾಡಿದ್ದೇ ಆಟ. ಈಗ ಆಗಲ್ಲ. ಈಗ ಒಂದು ರೀತಿ ರಿವಾಜಲ್ಲಿ ಎಲ್ಲ ನಮಗೆ ಬರ್ತದೆ, ನಮಗೆ ತಂದು ಕೊಡ್ತಾರೆ ಅವರು, ನಮಗೆ ತೆಗೆದು ಕೊಡ್ತಾರೆ. ಅಂದ್ರೆ ಒಂದು ರೀತಿ ರಿವಾಜಲ್ಲಿ ಇರ್ತದೆ. ಒಂದು ಈಗ ಮಗುವಿಗೆ ಏನೆಲ್ಲ ಬೇಕಾಗ್ತದೆ ಅದೇ ಗಂಡನಿಗೆ ಕೂಡ ಆಲೋಚನೆ ಮಾಡ್ತಾರೆ. ಮನೆಯಲ್ಲೇ ಹೆಣ್ಣು ಮಕ್ಕಳು ಇರ್ತಾರೆ ಅಂದ್ಬಿಟ್ಟು ನಾವಿವಾಗ ಅವರಿಗೆ ನಾವು ತೆಗೆದು ಕೊಡೋದು, ನಾವು ಅವರನ್ನು ಸಾಕುದಂತಲೇ ಹೇಳಿದ್ರು ಕೂಡ ನೋಡಿ, ಒಂದು ಹೆಣ್ಣು ಮಕ್ಕಳು ಏನೆಲ್ಲ ಯೋಚನೆ ಮಾಡ್ತಾರೆ ಅಂದರೆ, ನನ್ನ ಗಂಡನಿಗೆ ಅವಳು ಒಳ್ಳೇದಾಗಬೇಕು, ನನ್ನ ಗಂಡ ಕೂಡ ಇದೇ ರೀತಿ ಕಾಣಬೇಕು ಅನ್ನೋದು ಹೆಣ್ಣು ಮನಸ್ಸಲ್ಲಿ ಕೂಡ ಇರ್ತದೆ. ಅದಕ್ಕೆಲ್ಲ ದೇವರು ಸೃಷ್ಟಿ ಮಾಡಿದ್ದು. ನೋಡಿ ಎಂತ ಗೊತ್ತುಂಟಾ, ಒಂದು ಪ್ರೀತಿ ಅಂದ್ರೆ ಏನು ಅಂದ್ರೆ ಇದೇ ಪ್ರೀತಿ. ಯಾಕಂದ್ರೆ ನಾವು ಅದನ್ನು ಇಮೇಜ್ ಮಾಡೋದು ಅಲ್ಲ, ನಾವು ಅದನ್ನು ಒಂದು ನೋಡಿ, ಈಗ ಒಂದು ಡ್ರೆಸ್ಸನ್ನು ಪರ್ಚೇಸ್ ಮಾಡಬೇಕಾದ್ರೂ ಅವನನ್ನಲ್ಲಿ ನಿಲ್ಲಿಸಿ ಅವನಿಗೆ ಅದನ್ನು ಹಾಕಿ ಅದು ಚಂದಗಂತದ ನೋಡಿ ಆಮೇಲೆ ಪರ್ಚೇಸ್ ಮಾಡಬೇಕಲ್ಲ. ಅಲ್ಲ ಇಮ್ಯಾಜಿನೇಷನ್ ಮಾಡಿದ್ದು ಮತ್ತೆ ನಿಮ್ಮನ್ನ ಅದೇ ಆ ಇಮ್ಯಾಜಿನೇಷನ್ ಮಾಡಿ ಹಾಗೆ ತಕೊಂಡು ಬರುದು ಅಲ್ವಾ? ನೀವೇ ಹೇಳಿದ ರೀತಿಯಾಗಿತ್ತು. ಅವನನ್ನು ತಕೊಂಡೋಗಿ ಅವನಿಗೆ ಒಂದೊಂದು ಡ್ರೆಸ್ ಎಂತ ಇಲ್ಲ ಅಲ್ಲಿ ಡ್ರೆಸ್ ಹಾಕ್ಲಿಕ್ಕೆ ಆಗ್ತದ? ಮತ್ತೆ ಹಾಗೆ ಅದೇ ಅದೇ ನಿಲ್ಲಿಸಿ ಅವನಿಗೆ ಆ ಡ್ರೆಸ್ ಹಾಕಿ ಇದಾಗ್ತದೆ, ಇದಾಗುದಿಲ್ಲ. ಯಾಕಂದ್ರೆ ಕೆಲವೊಮ್ಮೆ ಡ್ರೆಸ್ ಪರ್ಚೇಸ್ ಮಾಡುವಾಗ ಕನ್ನಡಿಯಲ್ಲಿ ಉಂಟಲ್ಲ, ಹೆಂಡತಿಯು ಗಂಡ ಆಗ್ತಾರೆ, ಹುಡುಗಿ ಆಗ್ತಾನೆ, ಹುಡುಗಿ ಹುಡುಗ ಆಗ್ತಾನೆ.
ಆ ಥರ ಇರ್ತದೆ. ಇವಾಗ ನೀವು ಸಾರಿ ಹುಡುಕಿದ್ರಲ್ಲಿ ಕೂಡ ಅದೇ ರೀತಿ ನೀವು ಆಲೋಚನೆ ಮಾಡಿರ್ತೀರಲ್ಲ. ನಾನು ಒಮ್ಮೆ ಆ ಥರ ಇಮೇಜ್ ಮಾಡಬೇಕು, ಇದು ಆಗ್ತದಾ, ಇದು ಅವಳಿಗೆ ಆಗ್ತದಾ, ಇದು ಅವಳಿಗೆ ಹಿಡಿಸ್ತದಾ, ಅದನ್ನೆಲ್ಲ ಇಮೇಜ್ ತಲೆಯಲ್ಲಿ ಇಟ್ಕೋಬೇಕಲ್ಲ. ಅಷ್ಟು ಸುಲಭ ಎಲ್ಲ ಅದು. ನಿಜವಾಗ್ಲೂ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇದು ಆ್ಯಕ್ಚುಲಿ ಯಾವುದಕ್ಕೆ ತಂದದಂತ ಹೇಳಿದರೆ, ನಾಳೆ ನಮ್ದು ಆ್ಯನಿವರ್ಸರಿ ಅಲ್ಲ, ಆಗಸ್ಟ್ 24ಗೆ ನಮ್ದು ಆ್ಯನಿವರ್ಸರಿ. ಅದಕ್ಕೋಸ್ಕರ ನಿಮಗೆ ನಾನು ತಂದಿದ್ದೇನೆ, ಗೊತ್ತಾಯ್ತಾ? ಯಾವತ್ತೂ ವರ್ಷ ಇಡೀ ನೀವು ದುಡಿತಾ ಇರ್ತೀರ, ಗೊತ್ತಾಯ್ತಾ? ಬರ್ಡೇಗ ಅಥವಾ ಇದಕ್ಕೆ ಆ್ಯನಿವರ್ಸರಿ ನಾವೇನು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋದಿಲ್ಲ. ಅಗತ್ಯ ಇರುವಾದಂಥ ವಸ್ತುಗಳ ಮೂಲಕ ನಾವು ಪರ್ಚೇಸ್ ಮಾಡಿದ್ದು ಅಷ್ಟೇ. ಓಕೆನಾ? ಕೆಲವು ತುಂಬ ಧನ್ಯವಾದಗಳು. ನಿಮಗೆ ಕೂಡ ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದರೆ ನೀವು ಕೂಡ ನನ್ನ ಫೀಲಿಂಗ್ಸಿಗೆ ರೆಸ್ಪೆಕ್ಟ್ ಮಾಡಿ ಈ ಹಣವನ್ನು ಕೂಡ ನನಗೆ ಒಂದು ಇಷ್ಟು ಬಜೆಟ್ ಬೇಕು ಅಂತ ಹೇಳಿದಾಗ ನೀವು ಅದನ್ನು ನನಗೆ ಕೊಟ್ಟಿದ್ದೀರಲ್ಲ, ಅದು ನಿಮ್ಮ ಕರ್ತವ್ಯ ಆಗಿರ್ತದೆ. ಸೊ ನಾನು ಅದನ್ನೇ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಾನು ಅಂದಾಜು ಮಾಡಿ ನನ್ನ ತಂದೆ. ಹೌದೌದು. ಅಲ್ಲಲ್ಲ, ನಾನು ಹೇಳಿದ್ದು ಆದ್ರೆ ಆ ಹಣವನ್ನು ಹೇಗೆ ವಿನಿಯೋಗಿಸಬೇಕು ಅಂತ ಇರ್ತದಲ್ಲ ಅದು. ಮತ್ತೆ ಹಾಗೆ ಒಂದು ನಿಮ್ಮ ಸ್ಟೈಲಲ್ಲಾದಂಥ ಈ ವಿಡಿಯೋ ಇಷ್ಟ ಆಗಿದ್ರೆ ಓಕೆನಾ, ವ್ಲಾಗ್ ಎಂಡ್ ಮಾಡಿ ಅಂತೆ. ಇಷ್ಟ ಆಗಿದ್ರೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿ ಎ ಫ್ಯಾಮಿಲಿ ಪುತ್ತೂರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿ ಎ ಫ್ಯಾಮಿಲಿ ಪುತ್ತೂರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಯ್, ನಮಸ್ತೆ ಎಲ್ರಿಗೂ. ಇವಾಗ ನಿಮಗೆಲ್ಲ ನೋಡಿದ್ರಲ್ಲ, ನಮ್ಮ ಇವಾಗ ಬ್ಲಾಗನ್ನು ನೀವು ನೋಡಿರ್ತೀರಿ. ಹಾಗೆ ನಮ್ಮ ಜೊತೆ ಇವಾಗ ನಾನು ಇನ್ ಕೇಸ್ ನನಗೆ ಏನಾದರೂ ಜ್ವರ ಬಂದರೆ ಆಗಿರ್ಬೋದು, ಏನಾದರೂ ಒಂದು ಹೇಳಲಿಕ್ಕಾಗೋದಿಲ್ಲಲ್ಲ ಕಾರಣಾಂತರದಿಂದಾಗಿ, ಏನಾದರೂ ವ್ಲಾಗ್ ಮಾಡಲಿಕ್ಕೆ ಆಗದಿದ್ದರೆ ಕೂಡ ನನ್ನ ಹಸ್ಬೆಂಡ್ ಕೂಡ ಮಾಡ್ತಿದ್ದಾರೆ, ಇವಾಗ ಟ್ರೈ ಮಾಡ್ತಿದ್ದಾರೆ ಒಬ್ಬೊಬ್ಬರಿಗೆ ಆಗಿದ್ರು. ಅವರಲ್ಲೇ ಕೂಡ ನೀವು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಿರ್ಬೇಕಾಗ್ತದೆ. ಸ್ವಲ್ಪ ಆಚೆ ಈಚೆ ಆಗ್ತದೆ, ಅದು ಸ್ಟಾರ್ಟಿಂಗ್ ಮಾಡುವಾಗ ನಿಮಗೆ ಸ್ವಲ್ಪ ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಇರ್ತದೆ. ಎಲ್ಲರೂ ಈಸಿ ಅಂತ ಅನ್ಕೋತಾರೆ ಕ್ಯಾಮರಾ ಹಿಡ್ಕೊಂಡು, ಅದು ತುಂಬ ಕಷ್ಟ ಇರ್ತದೆ. ಅದರ ಬಗ್ಗೆ ನಾನು ಇನ್ನೊಂದು ಸರಿ ಹೇಳ್ತೇನೆ. ಓಕೆ, ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡದಿದ್ದರೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.